HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಪೂರ್ವಭಾವಿ ಸಭೆ, ಸ್ವಾಗತ ಕಮಾನು ಹೊರತುಪಡಿಸಿ ಇತರೆ ಫ್ಲೆಕ್ಸ್ ನಿಷೇಧ. ನಾಳೆ ಜಾತ್ರೋತ್ಸವಕ್ಕೂ ಮುನ್ನ ವಿಜೃಂಭಣೆಯ ಹನುಮಂತೋತ್ಸವ. ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಹುಟ್ಟುಹಬ್ಬದ ಅಂಗವಾಗಿ ಶಿಬಿರದ ಆಯೋಜನೆ. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 3 ದಿನ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರಕ್ಕೆ ವಿದ್ಯುಕ್ತ ಚಾಲನೆ. ಹಾಸನದಲ್ಲಿ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ನಾಯಕರ ದಂಡು. ರಾಜ್ಯದಲ್ಲಿ ಈ ಸರ್ಕಾರ ಬೀಳಿಸಲು ಯಾರೂ ಬೇಕಿಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕೆಂದ ಬಿವೈ ವಿಜಯೇಂದ್ರ. ವಿಶ್ವವಿಖ್ಯಾತ ಬೇಲೂರು ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಶಾಸಕ ಎಚ್ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಬೇಲೂರು ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸರ್ಕಾರದ ಶಿಷ್ಟಾಚಾರದ ಅನ್ವಯ ಸ್ವಾಗತ ಕಮಾನುಗಳನ್ನು ಹೊರತುಪಡಿಸಿ ಉಳಿದ ಇನ್ನಿತರೆ ಫ್ಲೆಕ್ಸ್ಗಳನ್ನು ಶೀಘ್ರವೇ ಪುರಸಭೆ ತೆರವುಗೊಳಿಸುವ ಮೂಲಕ ಪಟ್ಟಣದ ಅಂದ ಚಂದಕ್ಕೆ ಮುನ್ನುಡಿ ಬರೆಯಬೇಕೆಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಕೋಟೆ ಶ್ರೀ ಚನ್ನಕೇಶವ ಸಭಾಂಗಣದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಚನ್ನಕೇಶವ ಸ್ವಾಮಿ ಜಾತ್ರೆ ಅಂಗವಾಗಿ 3 ಸಭೆಯನ್ನ ಕರೆದು ಚರ್ಚೆ ನಡೆಸಲಾಗಿದೆ. ಆಯಾ ಇಲಾಖೆ ಅಧಿಕಾರಿಗಳು ಸಕಲ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆ ಭದ್ರತೆ ಕಲ್ಪಿಸುತ್ತಿದೆ. ಉತ್ಸವ ನಡೆಸುವ 8 ಬೀದಿಯಲ್ಲಿ ಯಾವ ಕಾರಣಕ್ಕೂ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಬಾರದು. ಇದರಿಂದ ಭಕ್ತರಿಗೆ ತೊಂದರೆಯಾಗುತ್ತದೆ. ಅಲ್ಲದೆ 3 ದಿನ ಜಾತ್ರೆ ಅಂಗವಾಗಿ ಬರುವ ಭಕ್ತರಿಗೆ ವಿಶ್ರಾಂತಿ ಮತ್ತು ವಸತಿಗೆ ಪಟ್ಟಣದ ಎಲ್ಲಾ ಕಲ್ಯಾಣ ಮಂಟಪಗಳಿಗೆ ಸೂಚನೆ ನೀಡಿ ಒಂದು ವೇಳೆ ಮಳೆ ಬಂದರೆ ಅಲ್ಲಿಯೇ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಗೆ ದೇಗುಲ ಮುಂದಾಗಬೇಕಿದೆ. ಕೆಲವು ಭಾಗದಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ ಸರಿಯಿಲ್ಲ ಎಂಬ ಬಗ್ಗೆ ದೂರು ಬಂದಿದೆ. ಆಡಳಿತಾಧಿಕಾರಿಗಳು ಗಮನ ನೀಡಬೇಕು. ಒಟ್ಟಾರೆ ಈ ಬಾರಿ ನಡೆಯುವ ಚನ್ನಕೇಶವ ಸ್ವಾಮಿ ರಥೋತ್ಸವ ಅದ್ದೂರಿಯಿಂದ ನಡೆಸಬೇಕು. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಹಾವಳಿ ಬಗ್ಗೆ ಸಾರ್ವಜನಿಕರಿಂದ ದೂರು ಬರುತ್ತಿದೆ. ಸರ್ಕಾರದ ಶಿಷ್ಟಾಚಾರ ಅನುಸರಿಸಿ ಉಳಿದ ಎಲ್ಲಾ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಬೇಕಿದೆ. ಪುರಸಭೆಯಿಂದ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಮುಂದಾಗಿದೆ. ಕಲ್ಯಾಣಿ ಬಳಿ ಹೈಮಾಸ್ಟ್ ದೀಪಕ್ಕೆ ಮರ ಅಡ್ಡ ಬಂದ ಹಿನ್ನೆಲೆ ತೆರವು ಮಾಡಬೇಕು ಎಂದರು. ಸಿಪಿಐ ರೇವಣ್ಣ ಮಾತನಾಡಿ, ಬೇಲೂರು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲು ಶಾಸಕರ ಮಾರ್ಗದರ್ಶನದಲ್ಲಿ ಬಿಗಿ ಭದ್ರತೆಗೆ ಒತ್ತು ನೀಡಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ನೇಮಕ ಮಾಡಲಾಗಿದ್ದು, ಆಯಾ ರಸ್ತೆಗಳಿಗೆ ಅನುಕೂಲವಾಗಲು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು, ಸರ್ವರು ಕೂಡ ಸಹಕಾರ ನೀಡಬೇಕಿದೆ. ವಿಐಪಿ ಹೊರತುಪಡಿಸಿ ದೇಗುಲದ ಬಳಿ ಸಮೀಪ ಯಾವುದೇ ವಾಹನಗಳಿಗೆ ಅವಕಾಶ ಇರೋದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪೂರ್ವಭಾವಿ ಸಭೆಯಲ್ಲಿ ಆಡಳಿತಾಧಿಕಾರಿ ಶಾಂತಲಾ, ತಹಸೀಲ್ದಾರ್ ಎಂ ಮಮತಾ, ಇಒ ಯೋಗೇಶ್, ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈಗ ಇನ್ನೇನು ಸಮಯವನ್ನು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸಭೆಯನ್ನು ಮಾಡಿರ್ತಕ್ಕಂಥದ್ದು 7 ಸ್ವಾಗತ ಕಮಾನುಗಳನ್ನು ಹಾಕಿ ಇವತ್ತು ಕಳೆಕಟ್ಟತಕ್ಕಂಥದ್ದು. ನೀರಿನ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು 24/7 ನಮ್ಮ ಅಧ್ಯಕ್ಷರು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೆಲಸ ಮಾಡಿದವ್ರನ್ನ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ, ಅದು ಯಾರೇ ಆಗಿರಲಿ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು. ಇವತ್ತು ನಾನು ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದಾಗ ಬಸ್ ಸ್ಟ್ಯಾಂಡ್ ಬಲಬದಿನಲ್ಲಿ ಟ್ರಾಫಿಕ್ ಒಂದು ಸೈಡ್ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದಿನಿಂದ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಆರಂಭವಾಗಿದೆ. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಹಾಗೂ ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಹಾಸನ್ ಹೊಯ್ಸಳ, ಬೆಂಗಳೂರು ಸೌತ್ ಪ್ರೈಡ್, ಬೆಂಗಳೂರು ಕೋರವಂಗ್ಲಾ, ಬೆಂಗಳೂರು ಲೇಕ್ ಸೈಡ್ ಇನ್ನರ್ವೀಲ್ ಕ್ಲಬ್, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿ ಜೈಪುರ್ ಇವರ ವತಿಯಿಂದ ಇಂದಿನಿಂದ ಏಪ್ರಿಲ್ 11ರವರೆಗೂ ನಡೆಯಲಿರುವ ಉಚಿತ ಕೈಕಾಲು ಜೋಡಣಾ ಶಿಬಿರವನ್ನು ರೋಟರಿ ಸದಸ್ಯರು ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಅಪಘಾತ ಹಾಗೂ ಇನ್ನಿತರೆ ಕಾಯಿಲೆಗಳಿಂದ ಕೈಕಾಲುಗಳನ್ನು ಕಳೆದುಕೊಂಡ ಹಲವರು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಗೆ ಒಳಗಾಗುವ ಜೊತೆಗೆ ಅಲ್ಲೇ ಅಳತೆ ತೆಗೆದುಕೊಂಡು ತುರ್ತಾಗಿ ಅಳವಡಿಸಿದ ಕೃತಕ ಕಾಲುಗಳನ್ನು ಹೊಂದಿ ಸಂತಸ ಪಟ್ಟರು. ಈ ವೇಳೆ ಅವರಿಗೆ ಉಚಿತ ಊಟೋಪಚಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ವೇಳೆ ಮಾತನಾಡಿದ ರೋಟರಿ ಪದಾಧಿಕಾರಿಗಳು, ರೋಟರಿ ಸಂಸ್ಥೆ ಪ್ರತಿ ವರ್ಷ ಹಾಸನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಆಯೋಜಿಸಿಕೊಂಡು ಬಂದಿದೆ. ಇದಕ್ಕೆ ಹಾಸನ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಫಲಾನುಭವಿಗಳು ಆಗಮಿಸಿ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದರು. ಈ ವರ್ಷವೂ ಸ್ಥಳೀಯ ಶಾಸಕ ಸ್ವರೂಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಶಿಬಿರವನ್ನು ಪುನರ್ ಆಯೋಜಿಸಿದ್ದು, ಇದಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈಗಾಗಲೇ 300ಕ್ಕೂ ಹೆಚ್ಚು ಜನರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದು, ಇಂದಿನಿಂದ ಜೋಡಣಾ ಶಿಬಿರ ಆರಂಭವಾಗಿದೆ. ಏಪ್ರಿಲ್ 11ರವರೆಗೂ ಶಿಬಿರ ನಡೆಯಲಿದ್ದು, ಹೆಚ್ಚಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು.
ವಿವಿಧ ಕಾರಣಗಳಿಂದ ಕೈಕಾಲುಗಳನ್ನು ಕಳೆದುಕೊಂಡವರಿಗೆ ಹೊಸ ಬದುಕು ಕಟ್ಟಿಕೊಡುವ ನಿಟ್ಟಿನಲ್ಲಿ ಈ ಶಿಬಿರ ಹಮ್ಮಿಕೊಂಡಿದ್ದು, ಹೊಸ ಭರವಸೆಯೊಂದಿಗೆ ಬದುಕುವ ಛಲ ಹುಟ್ಟಿಹಾಕುವ ಸಲುವಾಗಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಈ ರೀತಿಯ ಶಿಬಿರ ಆಯೋಜಿಸಲು ಸಂಸ್ಥೆ ಮುಂದಾಗಿದೆ ಎಂದರು. ಈ ವೇಳೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಸುರೇಶ್, ಗಣೇಶ್, ರೋಟರಿ ಸಂಸ್ಥೆ ಪದಾಧಿಕಾರಿಗಳಾದ ಹರೀಶ್, ಮೋಹನ್ ದಾಸ್, ಸತ್ಯಸಂದ, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರವಿ ಚಕ್ರವರ್ತಿ ಅಂತ ರೋಟರಿ ಬ್ಯಾಂಗ್ಳೂರ್ ಸೌತ್ ಕಡೆಯಿಂದ. ಸೊ ನಮ್ಮ ಕ್ಲಬ್ 1996 ಅಂತ 29 ವರ್ಷ ಆಯಿತು. ಪ್ರತಿ ವರ್ಷವೂ ನಾವು ಮೆಡಿಕಲ್ ಇದರಲ್ಲಿ ವೈದ್ಯಕೀಯ ಇದರಲ್ಲಿ ಹಾಸ್ಪಿಟಲ್ ಏನಾದ್ರು ರಿನೋವೇಷನ್ ಆಗಿ ಬೇರೆ ಇದು ಹಾಸ್ಪಿಟಲ್ ರಿಲೇಟೆಡ್ ಎಲ್ಲ ಮಾಡ್ತಾನೆ ಇದ್ದೀವಿ. ಈ ಪರ್ಟಿಕ್ಯುಲರ್ ಈ ಪ್ರಾಜೆಕ್ಟ್ನಲ್ಲಿ 2 ವರ್ಷ ಹಿಂದೆ ಕೂಡ ಇಲ್ಲಿ ನಾವು ಭಾಗವಹಿಸಿದ್ವಿ ಹಾಸನ ಇದರಲ್ಲಿ. ಈ ವರ್ಷ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ವಿ. ಆವಾಗ ಸುಮಾರು 300-400 ಜನ ಬೆನಿಫಿಷಿಯರಿ ಬಂದು ಇದರ ಸಹಾಯ ತಗೊಂಡಿದ್ರು. ಈ ಸಲವೂ ನಾವು ನಮ್ಮ ಕ್ಲಬ್ಬಿಂದ ಮೇನ್ ಸ್ಪಾನ್ಸರ್ ಆಗಿ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಂಜೀವಿ ಸಹಕಾರಿ ಆಸ್ಪತ್ರೆ ಉಪಾಧ್ಯಕ್ಷನಾಗಿದ್ದೇನೆ. ನಾವು ನಾಳೆ ನಮ್ಮ ಸ್ವರೂಪಣ್ಣವ್ರದ್ದು ನಮ್ಮ ಜನಪ್ರಿಯ ಶಾಸಕರು ಅವ್ರ ಬರ್ಡೇ ಇದೆ. ನಮ್ಮ ಹೊಯ್ಸಳ ಕ್ಲಬ್, ರೋಟರಿ ಕ್ಲಬ್ ಹೊಯ್ಸಳ ಹಾಗೂ ಬೆಂಗಳೂರು ಕ್ಲಬ್ನವರು ಹಾಗೂ ನಮ್ಮ ಮಹಾವೀರ ಎಚ್ಚಲಂಗ ಅವ್ರ ಚೇತನ ಅವ್ರದ್ದು ಎಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ವರ್ಷವೂ ನಮ್ಮ ಸಂಜೀವಿ ಸಂಸ್ಥೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಈ ನಮ್ಮ ಸಂಸ್ಥಾಪಕರಾದ ಈ ದಿನ ಇವತ್ತು ಮುನಟೇಗೌಡರು ಇಂತಹ ಜನ ವಿರೋಧಿ ಸರ್ಕಾರವನ್ನ ಎಂದೂ ನೋಡಿರಲಿಲ್ಲ. ಲಜ್ಜೆಗೆಟ್ಟ ಹಿಂದೂಗಳ ವಿರೋಧಿ, ಬಡವರ ವಿರೋಧಿ ಸರ್ಕಾರವನ್ನ ಕಿತ್ತುಗೆಯಬೇಕು. ಆದರೆ ಈ ಸರ್ಕಾರ ಬೀಳಿಸಲು ಯಾರೂ ಬೇಕಿಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದರು. ಹಾಸನ ನಗರದಲ್ಲಿ ಮಂಗಳವಾರ ಸಂಜೆ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ನಗರದ ಹಳೆ ತಹಸೀಲ್ದಾರ್ ಕಚೇರಿ ಬಳಿಯಿಂದ ಪಾದಯಾತ್ರೆ ಮೂಲಕ ಹೊರಟ ಪ್ರತಿಭಟನಾ ಮೆರವಣಿಗೆಯು ಮಹಾವೀರ ವೃತ್ತಕ್ಕೆ ಬಂದು ಬಹಿರಂಗ ಭಾಷಣದಲ್ಲಿ ಮಾತನಾಡಿದ ಅವರು 50ಕ್ಕೂ ಹೆಚ್ಚು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಈ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಹಾಕಲು ನಮ್ಮ ಜನಾಕ್ರೋಶ ಯಾತ್ರೆ ಹೊರಟಿದೆ. ರಾಜ್ಯದಲ್ಲಿ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ, ಮುಲ್ಲಾಗಳಿಗೆ ಸಂಬಳ ಜಾಸ್ತಿ, ಹಿಂದೂ ಅರ್ಚಕರ ಸಂಬಳ ಹೆಚ್ಚಿಲ್ಲ, ಎಸ್ಸಿ ಮೀಸಲು 38,000 ಕೋಟಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಯಾವುದೇ ಚುನಾವಣೆ ಇಲ್ಲದಿದ್ರೂ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಶಾಸಕರೇ ಈ ಸರ್ಕಾರ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಅಭಿವೃದ್ಧಿ ನಿಂತು ಹೋಗಿದೆ. ದಿನಬಳಕೆಯ 50 ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬಡವರ ವಿರೋಧಿ ಈ ಸರ್ಕಾರ ಬದುಕಿದ್ರೂ ಸತ್ತಂತೆ ಎಂದು ಟೀಕಿಸಿದರು. ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಉದ್ದೇಶಿಸಿ ಮಾತನಾಡಿ, ಬೆಲೆ ಏರಿಕೆ ಬಿಸಿಯಿಂದ ಜನರು ಚೀತು ಎನ್ನುತ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು 15 ವರ್ಷದಿಂದ ಚುನಾವಣೆಗೆ ನಿಲ್ಲಲ್ಲ ಅಂತಾರೆ. ಚುನಾವಣೆ ಬಂದ್ರೆ ಸಾಕು, ಎಲ್ಲರ ಒತ್ತಾಯ ಎಂದು ಹೇಳಿ ನಿಲ್ತಾರೆ. ಮುಂದೆ ಜನನೇ ನಿಮ್ಮನ್ನ ಸಾಕು ಎಂದು ಹೇಳ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವಿರುದ್ಧ ಜನರಿಗೆ ಸಂದೇಶ ಕೊಡಲು ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಜೊತೆಗೆ ಮುಸ್ಲಿಂ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಎಂದರು. ಇದು ಚುನಾವಣೆ ಪ್ರಚಾರವಲ್ಲ. ರಾಜ್ಯದಲ್ಲಿ ಚುನಾವಣೆ ಇನ್ನು 3 ವರ್ಷ ಇದೆ. ರಾಜ್ಯದ ನಾಯಕರ ಸಂದೇಶ, ಬಿಜೆಪಿ ಕಾರ್ಯಕರ್ತರು ಪ್ರತಿ ಗ್ರಾಮಗಳಿಗೆ ಕಾಂಗ್ರೆಸ್ ಪಕ್ಷದ ನ್ಯೂನತೆಗಳನ್ನು ಜನರಿಗೆ ತಿಳುವಳಿಕೆ ಮಾಡೋ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಸಮಾವೇಶದಲ್ಲಿ ಮಾಜಿ ಸಚಿವ ಸಿಟಿ ರವಿ ಮಾತನಾಡಿ, ರಾಜ್ಯದಲ್ಲಿ ಕೊಲೆ, ಅತ್ಯಾಚಾರ, ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಹೆಚ್ಚಾಗಿದೆ. ರೈತರ ಆತ್ಮಹತ್ಯೆ ಈ ಸರ್ಕಾರದ ಅವಧಿಯಲ್ಲಿ ಹೆಚ್ಚಾಗಿದೆ. ಎಸ್ಸಿ ಜನರ ಕಣ್ಣಿಗೆ ಸುಣ್ಣ, ಮುಲ್ಲಾಗಳ ಕಣ್ಣಿಗೆ ಬೆಣ್ಣೆ ಸವರುತ್ತಾ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರೆಸಬೇಕೆಂದು ಕರೆ ಕೊಟ್ಟರು. ಯಾತ್ರೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿ, 2028ರಲ್ಲಿ ಪ್ರೀತಂ ಗೌಡ ಸೇರಿ 7ಕ್ಕೆ 7 ಜನತಾ ಪಾರ್ಟಿ ಗೆಲ್ಲಬೇಕು. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ತೊಲಗಬೇಕು. ಎಲ್ಲಾ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಸಿಡಿಮಿಡಿಗೊಂಡರು. ಇದೇ ವೇಳೆ ಜನಾಕ್ರೋಶ ಯಾತ್ರೆಯಲ್ಲಿ ಶಾಸಕರಾದ ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಯೋಗೇಶ್, ಪ್ರೀತಿವರ್ಧನ್, ಎಚ್ಎನ್ ನಾಗೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಾಡೋದ್ರ ಜೊತೆಯಾಗಿ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಾ ಇದೆ. ಬೆಲೆ ಏರಿಕೆ ಅಂತ ಹೇಳಿದ್ರೆ 9 ರೂಪಾಯಿ ಹಾಲಿನ ದರವನ್ನ ಏರಿಸಿ 4 ರೂಪಾಯಿ ರೈತರು ಕೊಡ್ತಾ ಇದ್ದಾರೆ. ಅದರ ಅರ್ಥ ರೈತರಿಗೂ ಕೊಟ್ಟಂಗಾಗ್ಬೇಕು, ಗ್ರಾಹಕರಿಗೂ ಬರೆ ಹಾಕ್ಬೇಕು. ಈ ಬಂದು ಭಾಷಣ ಮಾಡುವಂತ ಸಂದರ್ಭ ಅಲ್ಲ. ಇನ್ನು ಮತ್ತು ಬಂದು ನಿಮ್ಮೆಲ್ಲರ ನಡುವೆ ನಿಂತಿರುವಂತದ್ದು ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡ. ಫುಟ್ಪಾತ್ ಅಲ್ಲಿರುವಂತ ಜನ, ವ್ಯಾಪಾರ ಮಾಡುವಂತ ಜನ ಎಲ್ಲರೂ ಬೆಲೆ ಏರಿಕೆ ಬಿಸಿಯಿಂದ ಚೀತು ಅನ್ನೋ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಯಾಕೆ? ಇವತ್ತು ಕಾಂಗ್ರೆಸ್ ಸರ್ಕಾರ ಅವ್ರು ಹೇಳಿದ್ದೇನೋ ಫ್ರೀ, ಏನ್ ಹೇಳಿದ್ರು? ಫ್ರೀ ಅಂದ್ರು. ಫ್ರೀ ಇಲ್ಲಿ ಟ್ಯಾಕ್ಸ್, ಡಬಲ್ ಟ್ಯಾಕ್ಸ್. ಹೊಟ್ಟೆ ಕಿಚ್ಚು, ಜನ ಸಂತೃಪ್ತರಾಗಿದ್ದಾರೆ. ಬಿಜೆಪಿಯವರು ಹೊಟ್ಟೆ ಕಿಚ್ಚಿಗಾಗಿ
ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮಾಧ್ಯಮ ಸ್ನೇಹಿತರೆ, 807 ಅತ್ಯಾಚಾರ. ಅಣ್ಣನ ಜೊತೆಗೆ ತಂಗಿ ಹೋಗಂಗಿಲ್ಲ, ಗಂಡನ ಜೊತೆಗೆ ಹೆಂಡತಿ ಹೋಗಂಗಿಲ್ಲ, ತಂದೆ ಜೊತೆಗೆ ಮಗಳು ಹೋಗಂಗಿಲ್ಲ. ವಿದೇಶಿ ಪ್ರವಾಸಿಗರು ಬಂದರೂ ಕೂಡ ಅತ್ಯಾಚಾರ ಮಾಡ್ತಾರೆ. 807 ಅತ್ಯಾಚಾರ. ಸಾಗಿಸ್ಕೊಂಡದ್ದು ನಮ್ಮ ಜನಾಕ್ರೋಶ ಯಾತ್ರೆ ಹಾಸನಕ್ಕೆ ಬಂದು ತಲುಪಿದೆ. ನಮ್ಮ ಜನಾಕ್ರೋಶ ಯಾತ್ರೆಗೆ ಆ ವರ್ಣದೇವನು ಕೂಡ ನಮ್ಗೆ ಆಶೀರ್ವಾದನ ಮಾಡಿದ್ದಾರೆ. ಬಿಜೆಪಿ ಅವರಿಗೆ ಜಯವಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ನಮ್ಮನ್ನ ಬರ್ಮಾಡ್ಕೊಂಡಿದ್ದಾನೆ ಆ ವರ್ಣದೇವ. ಬಂಧುಗಳೇ, ಯಾತಕ್ಕೋಸ್ಕರ ಜನಾಕ್ರೋಶ ಯಾತ್ರೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕೆ ಮುಂಚಿತವಾಗಿ ಇದ್ದಂತ ಜನರು ತಾವೆಲ್ಲರೂ ಕೂಡ, ಯಾಕಂದ್ರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಿಮ್ಮ ಪ್ರೀತಿ ಅಭಿಮಾನ ನೋಡ್ತಾ ಇದ್ರೆ ಒಂದು ಕಡೆ ಮಳೆ ಬರ್ತಾ ಇದೆ, ಮಳೆಯನ್ನು ಕೂಡ ಲೆಕ್ಕಿಸಲಾರದಂತೆ ಈ ಬಾರಿ ಏನಿವತ್ತು ಹಾಸನ ಜಿಲ್ಲೆಯಲ್ಲಿ ಸಿಮೆಂಟ್ ಮಂಜಣ್ಣವ್ರನ್ನ ತಾವು ಗೆಲ್ಲಿಸಿದ್ರಿ. 2018ರಲ್ಲಿ ನಾನು ಯಡಿಯೂರಪ್ಪನವರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹಾಸನ ನಗರದ ಶಾಫಿ ಜಮಾಅತ್ ಮಸೀದಿ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು, ಇಂತಹ ಅಪಪ್ರಚಾರವನ್ನು ತಾವು ಖಂಡಿಸುವುದಾಗಿ ಶಾಫಿ ಜಮಾಅತ್ ಮಸೀದಿ ಆಡಳಿತ ಮಂಡಳಿ ಸದಸ್ಯ ಮೊಹಮ್ಮದ್ ತಾಹಿರ್ ಹೇಳಿದರು. ಹಾಸನ ನಗರದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮಸೀದಿಗೆ ದೇಣಿಗೆ ನೀಡಿದ ಹಣದ ಲೆಕ್ಕಾಚಾರ ಕೇಳಿದ ಕಾರಣಕ್ಕೆ ಮಸೀದಿ ಆಡಳಿತ ಮಂಡಳಿಯ ಕೆಲವರು ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಮೊಹಮ್ಮದ್ ಕುಮಿ ಹಾಗೂ ಅವರ ಮಕ್ಕಳಾದ ಅಬ್ದುಲ್ ಅಜೀಜ್ ಹಾಗೂ ಆಸಿಫ್ ಆರೋಪ ಮಾಡಿದ್ದಾರೆ. ಆದರೆ ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಶಾಫಿ ಜಮಾಅತ್ ಕಳೆದ 60 ವರ್ಷಗಳಿಂದ ಯಾವುದೇ ಆರೋಪಗಳಿಲ್ಲದೆ ಮಸೀದಿ ನಡೆಸಿಕೊಂಡು ಬಂದಿದೆ. ಆದರೆ ಇದೀಗ ಕೆಲವರು ಅದಕ್ಕೆ ಅಪಪ್ರಚಾರ ಮಾಡುವ ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಮಸೀದಿ ಹೆಸರನ್ನ ಬಳಸಿಕೊಳ್ಳುತ್ತಿದ್ದಾರೆ. ಇದನ್ನ ನಿಲ್ಲಿಸಬೇಕು. ಇದರಿಂದ ಇಡೀ ಸಮುದಾಯದ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತಿದೆ ಎಂದರು.
ಮಸೀದಿ ಅಧ್ಯಕ್ಷ ಅಬ್ದುಲ್ ಲತೀಫ್ ಹಾಗೂ ಆರೋಪ ಮಾಡಿರುವ ಮೊಹಮ್ಮದ್ ಕುಯಿ ಅವರ ನಡುವಿನ ವೈಯಕ್ತಿಕ ದ್ವೇಷವನ್ನ ಮಸೀದಿ ಹೆಸರಲ್ಲಿ ಅಪಪ್ರಚಾರ ಮಾಡುತ್ತಿರುವುದನ್ನು ಇಬ್ಬರು ಕೂಡಲೇ ಬದಲಾಯಿಸಬೇಕು. ಮಸೀದಿ ಆವರಣದಲ್ಲಿ ಆಗಿರದ ಗಲಾಟೆಯನ್ನ ಮಸೀದಿ ವಿಚಾರಕ್ಕೆ ತರಬಾರದು ಎಂದರು. ಈಗಿನ ಅಧ್ಯಕ್ಷರ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಸಣ್ಣ ಸಣ್ಣ ಲೆಕ್ಕಾಚಾರವನ್ನ ಸದಸ್ಯರ ಮುಂದೆ ಇಟ್ಟಿದ್ದಾರೆ. ಆದರೆ ಇವರು ಆಡಳಿತ ಮಂಡಳಿ ಪದಾಧಿಕಾರಿಗಳನ್ನ ನಿಯಮಾನುಸಾರವಾಗಿ ಪ್ರಶ್ನೆ ಮಾಡುವ ಬದಲಾಗಿ ಸಿಕ್ಕವರ ಬಳಿ ದೇಣಿಗೆ ನೀಡಿರುವ ಲೆಕ್ಕಾಚಾರ ಕೇಳಿಕೊಂಡು ಬರುತ್ತಿದ್ದು ಇದು ಸರಿಯಾದ ಕ್ರಮವಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಆಡಳಿತ ಮಂಡಳಿಯ ಸದಸ್ಯರಾದ ಮೊಹಮ್ಮದ್ ರಫೀಕ್, ಲತೀಫ್, ಶಫೀಕ್ ಮೊಹಮ್ಮದ್, ರಫೀಕ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸದಸ್ಯರಿರುವಂತಹ ಆಡಳಿತದಲ್ಲಿ ಇರೋರ ಬಗ್ಗೆ ಹೆಚ್ಚು ಕಡಿಮೆ ಒಂದು 60 ವರ್ಷ ಇತಿಹಾಸ ಇರುವಂತಹ ಮಸೀದಿ. ಆ ಮಸೀದಿಯಲ್ಲಿ ಯಾರಿಗೂ ಇಲ್ಲದೇ ಇರುವಂತಹ ಒಂದು ಏನೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಇರುವಂತಹ ಮಸೀದಿಯಲ್ಲಿ 60 ವರ್ಷ ಇತಿಹಾಸ ಇರುವಂತಹ ಮಸೀದಿಯಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೇ ಇರುವಂತಹ ಮಸೀದಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅಪಪ್ರಚಾರ ಅಂದರೆ ಮಸೀದಿಗೆ ಏನೋ ದೇಣಿಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ, ಆ ಥರದ ಒಂದು ದೇಣಿಗೆ ಬಗ್ಗೆ ಒಂದು ಅಪಪ್ರಚಾರ. ದೇಣಿಗೆ ಕೊಟ್ಟರೂ ಇಸ್ಕೊಂಡ್ರೂ ಆ ದೇಣಿಗೆಯ ಬಗ್ಗೆ ಏನು ಕೇಳಬೇಕು, ಎಲ್ಲಿ ಕೇಳಬೇಕು ಅನ್ನೋದನ್ನು ಒಂದು ಕ್ಲಾರಿಫಿಕೇಷನ್ ಅಪಪ್ರಚಾರ ಮಾಡಿದವರಿಗೆ ಗೊತ್ತಿರಲ್ಲ. ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಕಲ ಸಿದ್ಧತೆ, ಮೂಲ ಸೌಕರ್ಯ ಒದಗಿಸಲಾಗುತ್ತದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಕಲ್ಯಾಣಿ ಮುಡಿಕಟ್ಟೆ ಪಾರ್ಕಿಂಗ್ ಶೌಚಾಲಯ ವ್ಯವಸ್ಥೆಯನ್ನ ಬೇಲೂರು ಪುರಸಭೆ ಅಧ್ಯಕ್ಷ ಅಶೋಕ್ ಅವರ ಜೊತೆ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು 10-11ರಂದು ನಡೆಯುವ ಬೇಲೂರು ಶ್ರೀ ಚನ್ನಕೇಶವ ದಿವ್ಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ತಾಲೂಕು ಆಡಳಿತ ಮತ್ತು ಪುರಸಭೆ ಪೌರಕಾರ್ಮಿಕರು ಪ್ರತಿನಿತ್ಯ ಸ್ವಚ್ಛತಾ ನಿರ್ವಹಿಸುತ್ತಿದ್ದಾರೆ. ಅದರಂತೆ ಬಂದಂತಹ ಭಕ್ತರು ಸ್ವಚ್ಛತೆಯಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕು. ಕಲ್ಯಾಣಿಯಲ್ಲಿ ಪೂಜೆಗೆ ಮಾತ್ರ ಅವಕಾಶವಿದ್ದು ಬಂದಂತಹ ಎಲ್ಲ ಭಕ್ತರಿಗೂ ಸ್ನಾನಕ್ಕೆ ವಿಶೇಷ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಕಲ್ಯಾಣಿ ಸುತ್ತಲೂ ಯಾರೂ ಸಹ ಅಸ್ವಚ್ಛತೆಗೆ ಎಡೆಮಾಡಿಕೊಡಬಾರದು, ನಿರುಪಯುಕ್ತ ವಸ್ತುಗಳನ್ನು ಎಸೆಯಬಾರದು. ಸಣ್ಣ ನೀರಾವರಿ ಇಲಾಖೆ ಸಹಾಯದಿಂದ ಹಾಗೂ ಪುರಸಭೆ ವತಿಯಿಂದ ಕಲ್ಯಾಣಿ ಸ್ವಚ್ಛಗೊಳಿಸಲಾಗಿದ್ದು ಅಲ್ಲಿಗೆ ಕಸ ಹಾಕಲು ಕಸದ ಬುಟ್ಟಿಯನ್ನು ಇಟ್ಟಿದ್ದೇವೆ ಎಂದು ಹೇಳಿದ್ರಲ್ಲದೆ ಈ ಬಾರಿಯ ಜಾತ್ರೆ ಅದ್ದೂರಿಯಾಗಿ ನಡೆಸಲು ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿದ್ದು ಎಲ್ಲರ ಸಹಾಯ ಅತಿ ಮುಖ್ಯ ಎಂದರು. ಪುರಸಭಾ ಅಧ್ಯಕ್ಷ AR ಅಶೋಕ್ ಮಾತನಾಡಿ 13 ದಿನ ನಡೆಯುವ ಜಾತ್ರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ವಿದ್ಯುತ್ ಅಲಂಕಾರ, ಬೇಲೂರಿನ ಪ್ರವೇಶಕ್ಕೆ ಸ್ವಾಗತ ಕಮಾನು, ರಸ್ತೆ ಚರಂಡಿ ಸ್ವಚ್ಛತೆ, ಸ್ಥಳೀಯರಿಗೆ ನೀರಿನ ಅಭಾವ ಬರದಂತೆ ಪ್ರತಿನಿತ್ಯ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದ್ದು ಶಾಸಕರ ಸಲಹೆ ಸಹಕಾರದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಾಗುತ್ತಿದ್ದು ಈ ಬಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವಸ್ತು ಪ್ರದರ್ಶನವಿದ್ದು ಸಾರ್ವಜನಿಕರು ಅದರ ಉಪಯೋಗ ಪಡೆದುಕೊಳ್ಳಬೇಕು. ದೇವಸ್ಥಾನದ ಹಿಂಭಾಗ ಮೊಬೈಲ್ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಫಿ ಮಂಡಳಿ ನಿರ್ದೇಶಕ JK ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ಲೋಹಿತ್, ಪುರಸಭೆ ನೌಕರ ಪೃಥ್ವಿ, ನಾಗರಾಜ್, ಹರೀಶ್, ಸುಜನ್, ಪೌರಕಾರ್ಮಿಕರು ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಚನ್ನಕೇಶವ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಏನು ರಾಜ್ಯದಿಂದ ಹೊರ ರಾಜ್ಯದಿಂದ ಬರ್ತಕ್ಕಂಥ ವಿದೇಶದಿಂದ ಬರ್ತಕ್ಕಂಥ ಭಕ್ತರುಗಳಿಗೆ ಸಂಪ್ರದಾಯ ಇದೆ. ನಾವು ಕಲ್ಯಾಣಿನಲ್ಲಿ ಮುಳುಗಬೇಕು ಅಂತಕ್ಕಂಥದ್ದು. ನಾವೆಲ್ಲ ತೀರ್ಥಯಾತ್ರೆಗೆ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಸ್ನಾನ ಮಾಡಬರ್ಬೇಕು, ಸುಬ್ರಹ್ಮಣ್ಯದಲ್ಲಿ ಸ್ನಾನ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಬೇಲೂರು ಚನ್ನಕೇಶವನ ಕಲ್ಯಾಣಿನಲ್ಲಿ ಸ್ನಾನ ಮಾಡಬರ್ಬೇಕು ಅಂತಕ್ಕಂಥದ್ದನ್ನು ಮುಡಿ ಕೊಡ್ತಕ್ಕಂಥದ್ದು ಇಲ್ಲಿ ಅನೇಕ ಜನರ ಇದಿದೆ. ಹಾಗಾಗಿ ಅದಕ್ಕೆ ಇಲ್ಲಿ ಸ್ವಚ್ಛತೆಯನ್ನು ಅದರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಪುರಸಭಾ ವತಿಯಿಂದ, ನಮ್ಮ ಪುರಸಭಾ ಅಧ್ಯಕ್ಷರು ಮತ್ತು ನಮ್ಮ MI ವತಿಯಿಂದ ಈ ಒಂದು ಕಲ್ಯಾಣಿಯನ್ನು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದು ಇದರ ಯಶಸ್ವಿಗೆ ಪತ್ರಕರ್ತರ ಸಂಘದ ಎಲ್ಲರೂ ಸಹಕಾರ ನೀಡಿ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಹಿರಿಯ ಪತ್ರಕರ್ತ HB ಮದನಗೌಡ ತಿಳಿಸಿದರು. ಅವರು ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಕುರಿತು ಮಾತನಾಡಿದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಕ್ರೀಡಾಕೂಟವನ್ನು ಹಾಸನದಲ್ಲಿ ಏಪ್ರಿಲ್ 12 ಮತ್ತು 13ರಂದು ನಗರದ ಸರ್ಕಾರಿ ಕಲಾ ಕಾಲೇಜು ಮತ್ತು ಸರ್ಕಾರಿ ವಿಜ್ಞಾನ ಕಾಲೇಜು ಮತ್ತು MCA ಕಾಲೇಜು ಆವರಣದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲು ತೀರ್ಮಾನ ಮಾಡಲಾಗಿದೆ. ಒಟ್ಟು ರಾಜ್ಯದಿಂದ ಸುಮಾರು 23 ತಂಡಗಳು ಬರುತ್ತವೆ. ಈ ಕ್ರೀಡೆ ಯಶಸ್ವಿಗೆ ಎಲ್ಲರೂ ಸಹಕಾರ ಕೊಡಲಿ ಎಂದು ಮನವಿ ಮಾಡಿದರು. ಕ್ರಿಕೆಟ್ ಪಂದ್ಯಾವಳಿಗೆ ವಿಶೇಷವಾಗಿ ರಾಜ್ಯ ಸಭಾಪತಿ UT ಖಾದರ್, ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಆಗಮಿಸಲಿದ್ದಾರೆ ಎಂದರು.
ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಹಾಸನದಲ್ಲಿ ಕ್ರಿಕೆಟ್ ಉತ್ಸವ ಮಾಡಲು ನಿರ್ಧರಿಸಲಾಗಿದ್ದು, ನಗರದ ಸರ್ಕಾರಿ ಕಲಾ ಕಾಲೇಜು, ಸರ್ಕಾರಿ ವಿಜ್ಞಾನ ಕಾಲೇಜು ಮತ್ತು ಎಂಸಿಇ ಕಾಲೇಜು ಮೈದಾನ ಬಳಸಿಕೊಳ್ಳಲಾಗುತ್ತಿದೆ. ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸುವ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಸಿದ್ದತೆಗಳನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಿದೆ. ಹೊರ ಜಿಲ್ಲೆಯಿಂದ ಬರುವ ಪತ್ರಕರ್ತ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಏಪ್ರಿಲ್ 12 ಮತ್ತು 13ರಂದು 2 ದಿನಗಳ ಕಾಲ ಈ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಗೆ ಎಲ್ಲರೂ ಕೈಜೋಡಿಸುವಂತೆ ಕರೆ ನೀಡಿದರು. HCN ನ್ಯೂಸ್ ಹಾಸನ್. ಜಿಲ್ಲೆಯ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ಏಪ್ರಿಲ್ 12 ಮತ್ತು 13ರಂದು ಹಾಸನದಲ್ಲಿ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ರಾಜ್ಯದ 20 ಜಿಲ್ಲೆಗಳಿಗಿಂತ ಅಧಿಕವಾಗಿ ಒಟ್ಟು 23 ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದಾವೆ. ರಾಜ್ಯದ ವಿಧಾನಸಭಾ ಸ್ಪೀಕರ್ ಆದಂತಹ ಸನ್ಮಾನ್ಯ UT ಖಾದರ್ ಅವರು ಈ ಕಾರ್ಯಕ್ರಮವನ್ನು ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ KV ಪ್ರಭಾಕರ್ ಅವರು ಹಾಗೂ ಶಾಸಕ HP ಸ್ವರೂಪ್ ಅವರು ಹಾಗೆ ಇಡೀ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸುತ್ತಿರುವಂತಹ ಮತ್ತು ನಮ್ಮ ರಾಜ್ಯದ ಅನೇಕ ಪ್ರಮುಖ ಪತ್ರಕರ್ತರು ಭಾಗವಹಿಸುತ್ತಿರುವಂತಹ ಈ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಜರುಗಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಆಶಿಸ್ತೇನೆ. ಮತ್ತು ತಾವೆಲ್ಲರೂ ಕೂಡ ಬಂದು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಬೇಕು ಮತ್ತು ಭಾಗವಹಿಸಬೇಕು ಅಂತೇಳಿ ಕೋರ್ಕೊಳ್ತೇನೆ. ಇದೇ ಶನಿವಾರ ಮತ್ತು ಭಾನುವಾರ ಏಪ್ರಿಲ್ 12, 13ರಂದು ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯಾದ್ಯಂತದಿಂದ 23 ಪತ್ರಕರ್ತರ ತಂಡಗಳು ಹಾಸನಕ್ಕೆ ಆಗಮಿಸ್ತಾ ಇದ್ದಾರೆ. ಆ 3 ತಂಡಗಳಿಗೆ ಹಾಸನದ 3 ಕ್ರೀಡಾಂಗಣಗಳಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಹಾಸನದ ಸರ್ಕಾರಿ ಕಲಾ ಕಾಲೇಜು, ಸರ್ಕಾರಿ ವಿಜ್ಞಾನ ಕಾಲೇಜು ಮತ್ತು ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಏನು ಕ್ರಿಕೆಟ್ ಪಂದ್ಯಾವಳಿಗೆ ನಮ್ಮ ಗೌರವಾನ್ವಿತ ಸಭಾಪತಿಗಳಾದಂಥ UT ಖಾದರ್ ಸಾಹೇಬರು ಈ ಚಾಲನೆ ಕೊಡಲಿದ್ದಾರೆ. ತದನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು ಹಾಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಆಸ್ತಿ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ಸ್ಥಾಪನೆಯಾಗಿದೆ ಎಂದು ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಮೀರ್ ತಿಳಿಸಿದರು. ಹಾಸನ ನಗರದಲ್ಲಿ ಬುಧವಾರದಂದು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಆಸ್ತಿ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಮತ್ತು ಸಮುದಾಯಕ್ಕೆ ಸೇರಿರುವ ಆಸ್ತಿಪಾಸ್ತಿಗಳನ್ನು ಆಕ್ರಮಿಸಿಕೊಂಡಿರುವವರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಈ ವೇದಿಕೆ ರಚನೆಯಾಗಿದೆ ಎಂದರು. ಮುಸ್ಲಿಂ ಸಮುದಾಯದ ಧಾರ್ಮಿಕ ಸ್ಥಳಗಳಾದ ಮಸೀದಿ, ಮದರಸಾ, ದರ್ಗಾ, ವಾಣಿಜ್ಯ ಕಟ್ಟಡಗಳು, ಖಾಲಿ ನಿವೇಶನ ಮತ್ತು ಕೃಷಿ ಜಮೀನುಗಳ ಬಗ್ಗೆ ಮಾಹಿತಿ ಪಡೆದು ಇದಕ್ಕೆ ಸಂಬಂಧಿಸಿದ ಸಮಿತಿಗಳು ಪಾರದರ್ಶಕವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅಕ್ರಮ ನಡೆದಿದ್ದರೆ ಅವರ ವಿರುದ್ಧ ಹೋರಾಟ ಮಾಡಲು ಸಮಿತಿ ಮುಂದಾಗಿದೆ ಎಂದರು. ಮುಸ್ಲಿಂ ಸಮುದಾಯದ ಆಸ್ತಿಗಳು ಅತಿಕ್ರಮಣವಾಗಿದ್ದರೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿ ಪ್ರತಿಕ್ರಮಣ ತೆರವು ಮಾಡುವ ಸಲುವಾಗಿ ಹೋರಾಟ ನಡೆಸಲು ಸಮಿತಿ ಸಜ್ಜಾಗಿದೆ. ನಮ್ಮ ಪೂರ್ವಜರು ಈ ಹಿಂದೆ ನೀಡಿದ್ದ ಆಸ್ತಿ, ಕಟ್ಟಡ, ಜಮೀನು ಇನ್ನಿತರೆ ಆಸ್ತಿಪಾಸ್ತಿಯನ್ನ ಗುತ್ತಿಗೆ ನೀಡಿ ಅವಧಿ ಮೀರಿದ ನಂತರವೂ ಅವರಿಂದ ವಾಪಸ್ ಪಡೆದಿದ್ದ ಜಾಗವನ್ನ ಸಹ ಹೋರಾಟಗಾರರ ಮುಖಾಂತರ ರಕ್ಷಣೆ ಮಾಡಲಾಗುವುದು. ದಾನಿಗಳು ನೀಡಿದ ಆಸ್ತಿಗಳಿಂದ ಬರುವ ಲಾಭದ ಹಣವನ್ನ ಸಮುದಾಯದ ಬಡ ಮಕ್ಕಳಿಗೆ, ಅನಾಥರಿಗೆ, ವಿರುದ್ಧರಿಗೆ ದೊರೆಯುವಂತೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುವ ಸಲುವಾಗಿ ಸಂಸ್ಥೆ ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಮಿತಿಯಲ್ಲಿ ಒಟ್ಟು 16 ಜನ ಸದಸ್ಯರಿದ್ದು ಹಾಸನ ಜಿಲ್ಲೆಯಲ್ಲಿ ಕೆಲಸ ಆರಂಭಿಸಿದ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಮುಸಲ್ಮಾನರಿಗೆ ಅವರ ಆಸ್ತಿ ರಕ್ಷಣೆಗೆ ಸಹಕಾರವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು.
ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಅಮಿತ್ ಅನ್ಸಾರಿ, ಅಹಮದ್ ಅಲಿ ಖಾನ್, ಹಸೀಂ ಖಾನ್, ಯಾಸಿನ್ ಪಾಷಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಆಸ್ತಿಗಳು, ದರ್ಗಾಗಳು, ಮಸೀದಿ, ಖಾಲಿ ನಿವೇಶನಗಳು, ಕಬ್ರಸ್ತಾನು, ಇದು ಧಾರ್ಮಿಕ ಆಸ್ತಿಗೆ ಸಂಬಂಧಪಟ್ಟಂಗೆ ಇದನ್ನು ರಕ್ಷಣೆ ಮಾಡೋ ವಿಚಾರವಾಗಿ ಇದು ಅಸ್ತಿತ್ವಕ್ಕೆ ತಂದಿರುವಂಥದ್ದು. ಇದರ ಮೂಲ ಉದ್ದೇಶ ಅದೇ, ಇದನ್ನು ರಕ್ಷಣೆ ಮಾಡಬೇಕು. ಇದರಲ್ಲಿ ನ್ಯೂನತೆ ಏನೋದು ಕಂಡು ಬಂದಲ್ಲಿ ಇದಕ್ಕೆ ಅನುಗುಣವಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದರಲ್ಲಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಆಸ್ತಿಗೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷನಾಗಿ HR ಅಹಮದ್ ಅಲಿ ಖಾನ್ ಅಂತ ಹೇಳಿ ನನ್ನ ಹೆಸರು. ಇದೇ ಪ್ರಾಪರ್ ಬೇಲೂರಿಂದ. ಇದರಲ್ಲಿ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ನಿರ್ವಹಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ನಮ್ಮ ವೇದಿಕೆ ಉದ್ದೇಶ ಏನು ಅನ್ನುವಂಥದ್ದು ನಮ್ಮ ಕಾರ್ಯದರ್ಶಿಯವರು ವಿಸ್ತಾರವನ್ನು ಹೇಳಿದ್ದಾರೆ. ನಾನು ಇವತ್ತಿನ ಈ ವಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಏನು 2025ರಲ್ಲಿ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಬಿಲ್ಲನ್ನು ಆ್ಯಕ್ಟನ್ನು ಜಾರಿಗೊಳಿಸಿದೆ, ಅದರ ಬಗ್ಗೆ ಒಂದು 4 ನ್ಯೂನತೆ ವಿಚಾರವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಿದೆ ಇದು ವಫ್ ಅನ್ನುವಂಥ ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರು ನಗರದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಕರೆ ನೀಡಿದರು. ಬೆಲೆ ಏರಿಕೆ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶನಿವಾರದಂದು ಬೆಂಗಳೂರು ನಗರದಲ್ಲಿ ಕುಮಾರಣ್ಣನ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 2 ವರ್ಷದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಬರೆಯ ಶಾಕ್ ನೀಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ವಿಚಾರವಾಗಿ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಪ್ರಾರಂಭವಾಗಿದೆ. ಬೆಂಗಳೂರು ನಗರದಲ್ಲಿ ಬೃಹತ್ ರ್ಯಾಲಿ ಮೂಲಕ ಬೆಲೆ ಏರಿಕೆ ಖಂಡಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿದ್ದೇವೆ ಎಂದು ಅವರು ತಿಳಿಸಿದರು. ನಮ್ಮ ಮಿತ್ರ ಪಕ್ಷವಾದ ಬಿಜೆಪಿಯು ಅವರದ್ದೇ ಆದ ಬೆಲೆ ಏರಿಕೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಎಂದರು. ವೈಯಕ್ತಿಕವಾಗಿ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಕೇತಗಾನಹಳ್ಳಿ ಜಮೀನನ್ನ ಕುಮಾರಣ್ಣ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ತನಿಖೆಗೆ ಎಸ್ಐಟಿ ತಂಡವನ್ನು ರಚನೆ ಮಾಡಿದ್ದಾರೆ. ಇದು ನ್ಯಾಯಾಲಯದ ಅಂಗಳದಲ್ಲದೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕುಮಾರಣ್ಣ ಅವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಲ್ಲ. ಅವರ ಹೆಸರಿಗೆ ಕಳಂಕ ತರಬೇಕೆನ್ನುವ ಕಾಂಗ್ರೆಸ್ನ ಉದ್ದೇಶ ಸಂಪೂರ್ಣ ವಿಫಲವಾಗುತ್ತದೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಈಗ ಕುಮಾರಣ್ಣ ಅವರ ಕೇತಗನಹಳ್ಳಿನಲ್ಲಿ 1985ರಿಂದ ಒಂದು 4-5 ವರ್ಷಗಳಿಂದ ನಿರಂತರವಾಗಿ 85, 86, 87 ಈ ರೀತಿ 46 ಎಕರೆ ಜಮೀನನ್ನ ಏನ್ ಖರೀದಿ ಮಾಡಿದ್ವು. ನಾನು ಹಿಂದೆನೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಇದನ್ನ ಹೇಳಿದ್ದೇನೆ. ಈಗೇನು ಕುಮಾರಣ್ಣ ಅವರು ಜಮೀನನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸರ್ಕಾರಿ ಜಮೀನನ್ನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ SIT ನ ರಚನೆ ಮಾಡಿ 5 ಜನ ಇವತ್ತು ಒಂದು ತನಿಖಾ SIT ನ ರಚನೆ ಮಾಡಿ ಒಂದು ತಂಡನ ಬಿಟ್ರು. ಈಗ ಇದು ಕೋರ್ಟ್ ನ ಅಂಗಳದಲ್ಲಿ ಇದೆ. ಅಂತಿಮವಾಗಿ ನಮಗ್ ಗೊತ್ತಿದೆ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ 1 ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣೆತ್ ನೋಡ್ಲಿಲ್ಲ. ಆಮೇಲೆ P ನಂಬರ್ ಇರ್ತಕ್ಕಂಥ ಜಮೀನು ನೀವು ಪೋಡಿ ದುರಸ್ತಿ ಮಾಡ್ಕೊಡಿ ಅಂತಕ್ಕಂಥ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಮನ್ಸ್ ಮಾಡಿದ್ರೆ ಅವ್ರು ಯಾವತ್ ಬೇಕಾದ್ರೂ ಪೋಡಿ ದುರಸ್ತಿ ಮಾಡ್ಕೋಬಹುದಾಗಿತ್ತು, ಯಾವತ್ ಬೇಕಾದ್ರೂ ಕ್ಲಿಯರ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಹಾಸನ ನಗರದ ಶಾಫಿ ಜಮಾಅತ್ ಮಸೀದಿಗೆ ತಾವು ಕಳೆದ 15 ವರ್ಷಗಳಿಂದ ಚಂದ ನೀಡುತ್ತಾ ಬಂದಿದ್ದು, ಅದರ ಲೆಕ್ಕಾಚಾರ ಕೇಳಿದ ಕಾರಣಕ್ಕೆ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಲತೀಫ್ ತಮ್ಮ ತಂದೆ ಮೊಹಮ್ಮದ್ ಕುನ್ನಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ವಿಜಯನಗರ ಬಡಾವಣೆ ನಿವಾಸಿ ಮೊಹಮ್ಮದ್ ಆಸಿಫ್ ಆರೋಪಿಸಿದ್ದಾರೆ. ಹಾಸನ ನಗರದಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಣಿಗೆ ನೀಡುವ ಲೆಕ್ಕಾಚಾರವನ್ನ ಕೇಳೋದೇ ತಪ್ಪೆ ಎಂದು ಪ್ರಶ್ನಿಸಿದರು. ನಮ್ಮಂತೆ ಸುಮಾರು 250 ಜನ ಮಸೀದಿಗೆ ದೇಣಿಗೆ ನೀಡುತ್ತಿದ್ದಾರೆ. ಆದರೆ ಅದರ ಹಣ ಎಲ್ಲಿ ಹೋಗುತ್ತದೆ, ಏನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆದ್ದರಿಂದ ನಮ್ಮ ತಂದೆಯವರು ಅದರ ಲೆಕ್ಕವನ್ನ ಕೇಳಲಾಗಿ ಸ್ವತಃ ಮಸೀದಿಯ ಅಧ್ಯಕ್ಷರೇ ಗಲಾಟೆಗೆಳೆದಿದ್ದಾರೆ ಎಂದರು. ಮಸೀದಿಯಲ್ಲಿ ಪ್ರಾರ್ಥನೆ ಮುಗಿಸಿ ಹೊರಬರುವಾಗ ಅಧ್ಯಕ್ಷರು ಏಕಾಏಕಿ ಗಲಾಟೆ ಮಾಡಿ ಸಂಗಡಿಗರನ್ನ ಕರೆದುಕೊಂಡು ತಮ್ಮ 70 ವರ್ಷದ ತಂದೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷಿಸಬೇಕೆಂದು ಮನವಿ ಮಾಡಿದರು.
ನಾವು ಮಸೀದಿ ಮೇಲೆ ಯಾವುದೇ ಆರೋಪ ಮಾಡ್ತಿಲ್ಲ, ಆದರೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಸಮರ್ಪಕವಾಗಿ ಮಸೀದಿಗೆ ಬಳಕೆ ಮಾಡೋ ಬದಲು ದುರುಪಯೋಗ ಪಡಿಸಿಕೊಳ್ಳುವ ಜೊತೆಗೆ ಪ್ರಶ್ನಿಸಿದವರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡುತ್ತಿರುವ ಅಧ್ಯಕ್ಷನನ್ನ ಬಂಧಿಸಬೇಕು ಹಾಗೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಈಗಾಗಲೇ ಕೆಲವರು ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಸುದ್ದಿಗೋಷ್ಠಿ ನಡೆಸಿದ ಯಾರೊಬ್ಬರೂ ಮಸೀದಿಗೆ ಸದಸ್ಯರಲ್ಲ, ಪದಾಧಿಕಾರಿಗಳು ಅಲ್ಲ. ಹಾಗಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ನೀಡಬೇಕು. ಮಸೀದಿ ಮೇಲೆ ನಮಗೂ ಭಕ್ತಿ ಇದೆ, ಮಸೀದಿ ಹೆಸರು ಹಾಳು ಮಾಡೋ ಉದ್ದೇಶ ನಮ್ಮದಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಇಬ್ರಾಹಿಂ, ಅಬ್ದುಲ್ ಅಜೀಜ್ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಹಾಸನಕ್ಕೆ ಬಂದ ಮೇಲೆ ಅವರಿಗೆ ನಾವು ಮಸೀದಿಗೆ ಯಾವುದೇ ರೀತಿಯಲ್ಲೆಲ್ಲ ನಾವು ಚಂದಗಳನ್ನು ಕೊಡ್ತಾ ಇರ್ತೀವಿ. ಆದರೆ ಅವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಲೆಕ್ಕ ಕೇಳಿದ್ವಿ ಅನ್ನೋ ವಿಚಾರದಲ್ಲಾಗಿ ಅವರು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. 31ನೇ ತಾರೀಕು ಹಬ್ಬದ ದಿವಸ ಅವರು ಮಸೀದಿಯೊಳಗೆ ಏನು ಮಾಡ್ತಾರೆ ಅಂದರೆ, ನೀವು ನಮ್ಮ ಹತ್ರ ಲೆಕ್ಕ ಕೇಳಲಿಕ್ಕೆ ಯಾರು, ನಿಮಗೇನು ಅಧಿಕಾರ ಇದೆ ಅಂದರೆ, ಇಲ್ಲಿ 250 ಜನ ಇದಕ್ಕೆ ಚಂದ ಕೊಡ್ತಿದ್ದಾರೆ. ಆದರೆ ಅವರಿಗೆ ಲೆಕ್ಕ ಯಾರು ಕೇಳಬಾರ್ದು, ಅವರ ಟಾರ್ಗೆಟ್ ಅಂದರೆ ಲೆಕ್ಕ ಕೇಳಬಾರ್ದು, ಸರ್ವಾಧಿಕಾರ ನಡೆಸ್ತಾ ಇದ್ದಾರೆ. ಮತ್ತು ನಮ್ಮ ಮೇಲೆ ಏನು ಮಾಡ್ತಾರೆ, ಅದೇ ಅವತ್ತು ಆವಾಜ್ ಹಾಕಿ ಅಲ್ಲಿಂದ ಇದೇ ಶುಕ್ರವಾರ ದಿವಸ ಅವರು ನಮ್ಮ ಮೇಲೆ ಅಪ್ಪ ಮಕ್ಕಳು ಸೇರಿ ನಮ್ಮ ತಂದೆ ಮೇಲೆ 73 ವರ್ಷ ವಯಸ್ಸು ಅವ್ರ ಮೇಲೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ರಾತ್ರಿ 12 ಗಂಟೆ ಚೈತ್ರ ಶುದ್ಧಿ ಏಕಾದಶಿ ಆಶ್ಲೇಷ ಗಳಿಗೆಯಲ್ಲಿ ವಿಜೃಂಭಣೆಯಿಂದ ಹನುಮಂತೋತ್ಸವ ಜರುಗಿತು. ಇದೇ ಸಂದರ್ಭದಲ್ಲಿ ನಾಡಪಟೇಲರು ಮೆರವಣಿಗೆ ಮೂಲಕ ವಾದ್ಯ, ಕಹಳೆ ಮತ್ತು ಮಂಗಳವಾದ್ಯದಲ್ಲಿ ಆಗಮಿಸಿ ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ವೈಭವದ ಹನುಮಂತೋತ್ಸವಕ್ಕೆ ಚಾಲನೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ದೇವಾಂಗ ಬೀದಿ, ಗಾಣಿಗರ ಬೀದಿ, ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಹನುಮ ಜಯಂತಿ ಟ್ರಸ್ಟ್ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿಗೆ ಬೃಹತ್ ಹೂವಿನ ಹಾರವನ್ನು ಸಮರ್ಪಿಸಲಾಯಿತು. ನಂತರ ದೇವಾಲಯದ 8 ರಾಜಬೀದಿಗಳಲ್ಲಿ ವಿಶೇಷ ಮಂಗಳವಾದ್ಯದೊಂದಿಗೆ ಶ್ರೀ ಚೆನ್ನಕೇಶವ, ಸೌಮ್ಯನಾಯಕಿ, ರಂಗನಾಯಕಿ ಅಮ್ಮನವರನ್ನ ಹೊತ್ತ ವೀರಾಂಜನೇಯ ಸ್ವಾಮಿ ಉತ್ಸವವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮಮತಾ, ಜಿಲ್ಲಾ ಆಡಳಿತಾಧಿಕಾರಿ ಶಾಂತಲಾ, ಪುರಸಭಾ ಅಧ್ಯಕ್ಷ AR ಅಶೋಕ್, ಸದಸ್ಯ ಜಗದೀಶ್, ವೃತ್ತ ನಿರೀಕ್ಷಕ ರೇವಣ್ಣ, ಸಿಬ್ಬಂದಿ ದೇವರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರೀ ಆದಿಶಕ್ತಿ ಹುಲಿಕೆರಮ್ಮ, ಚಂಡಿ ಮಾರಮ್ಮ, ಆದಿಶಕ್ತಿ ದುರ್ಗಾ ಮಾಯಮ್ಮ ದೇವಿಯವರ 17ನೇ ವರ್ಷದ ಕೆಂಡಕೊಂಡ ಜಾತ್ರಾ ಮಹೋತ್ಸವ ಮತ್ತು ತೆಪ್ಪೋತ್ಸವವು ಧರ್ಮದರ್ಶಿಗಳಾದ ದೊರೆಸ್ವಾಮಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಆದಿಶಕ್ತಿ ಹುಲಿಕೆರಮ್ಮ ಸೇವಾ ಸಮಿತಿ ಮತ್ತು ಶ್ರೀ ಆದಿಶಕ್ತಿ ಹುಲಿಕೆರಮ್ಮ ಗ್ರಾಮೀಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಕಸಬಾ ಹೋಬಳಿ ಶ್ರೀ ಕ್ಷೇತ್ರ ಗೌಡಗಿರಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ದುರ್ಗಾ ಹೋಮ ಮತ್ತು ಲೋಕಾರ್ಪಣೆಯಾಗಿರುವ ಗೋಶಾಲೆ ಕೆಂಡಕೊಂಡ ಜಾತ್ರಾ ಮಹೋತ್ಸವ ತೆಪ್ಪೋತ್ಸವವು ಶ್ರದ್ದಾ ಭಕ್ತಿಯಿಂದ ನೆರವೇರಿತು. ಸುತ್ತಮುತ್ತಲ ಹಳ್ಳಿಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಜಾತ್ರೆಯಲ್ಲಿ ಪಾಲ್ಗೊಂಡು ಕೆಂಡ ಹಾಯ್ದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಹರಕೆಗಳನ್ನು ತೀರಿಸಿದರು. ಮಹಿಳೆಯರು ಮಾಲಾಧಾರಿಗಳಾಗಿ ಆಗಮಿಸಿ ಕಲ್ಯಾಣಿಯಲ್ಲಿ ವಿಶೇಷ ಪವಿತ್ರ ಸ್ನಾನ ಮಾಡುವ ಮೂಲಕ ಭಕ್ತಿ ಭಾವ ಮೆರೆದರು. ಬಾಳೆಹೊನ್ನೂರು ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಚಂಡಿಕಾ ದುರ್ಗಾ ಹೋಮ ನೆರವೇರಿತು. ನಂತರ ವಿವಿಧ ಮಹಿಳೆಯರ ತಂಡದಿಂದ ಭಜನಾ ಕಾರ್ಯಕ್ರಮ, ರಾತ್ರಿ ಮಲವನಘಟ್ಟದ ಶ್ರೀ ಶನೇಶ್ವರ, ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕ ನಡೆಯಿತು. 3 ದಿನಗಳ ಕಾಲ ದೇವಸ್ಥಾನಕ್ಕಾಗಮಿಸಿದ ಭಕ್ತಾದಿಗಳಿಗೆ ಅನ್ನ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಶಾಸಕ ಸಿಎನ್ ಬಾಲಕೃಷ್ಣ ಅಮ್ಮನವರಿಗೆ ಪೂರ್ಣಾಹುತಿ ಸಮರ್ಪಣೆ ಮಾಡಿ ಮಾತನಾಡಿ, ದೇವಸ್ಥಾನಗಳಿಂದ ಹಿಂದೂ ಧರ್ಮದ ಪಾವಿತ್ರ್ಯತೆ ಹೆಚ್ಚಿದ್ದು, ಜನರು ದೇವಸ್ಥಾನಗಳಿಗೆ ಬಂದು ತಮ್ಮ ಇಷ್ಟಾರ್ಥಗಳು ನೆರವೇರಿದಾಗ ದೇವರಿಗೆ ಕಾಣಿಕೆ ಹಾಕೋದು ವಾಡಿಕೆ. ತಾಲೂಕಿನಲ್ಲಿ ಹುಲಿಕೇರಮ್ಮ ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದುತ್ತಿದ್ದು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದು, ಇನ್ನು ಹೆಚ್ಚು ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ನುಗ್ಗೇಹಳ್ಳಿಯ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ವಿ ಮಹೇಶ್, ಡಿವೈಎಸ್ಪಿ ಎನ್ ಕುಮಾರ್, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಆದಿಶಕ್ತಿ ಹುಲಿಕೆರಮ್ಮ ಗ್ರಾಮೀಣ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಪುರುಷೋತ್ತಮ್, ಖಜಾಂಚಿ ಮಮತಾ, ಕಾರ್ಯದರ್ಶಿ ಮಧುಕರ್, ಕುಮಾರಮ್ಮ, ಪ್ರೇಮಮ್ಮ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಚಾರಿಟಬಲ್ ಟ್ರಸ್ಟ್ ವತಿಯಿಂದ 17ನೇ ವರ್ಷದ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದಿಶಕ್ತಿ ಹುಲಿಕೆರಮ್ಮ, ಆದಿಶಕ್ತಿ ಚಂಡಿಕಾಯಮ್ಮ ಹಾಗೂ ಆದಿಶಕ್ತಿ ದುರ್ಗಾ ಮಾಯಮ್ಮ ದೇವಿಯವರಿಗೆ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಹೋಮ ಮತ್ತು ಲೋಕಾರ್ಪಣೆ ಆಗಲಿರೋಂಥ ಗೋಶಾಲೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ ಕಾರ್ಯಕ್ರಮದಲ್ಲಿ ಸಾಯಂಕಾಲ ತೆಪ್ಪೋತ್ಸವ ಕೂಡ ಇರುತ್ತೆ. ಎಲ್ಲರೂ ಕೂಡ
ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆದಿಶಕ್ತಿ ಹುಲಿಕೆರಮ್ಮ ಅವರ ಒಂದು ಕೃಪಾಶೀರ್ವಾದವನ್ನು ಪಡಿಬೇಕು. ಹಾಗೂ ಈ ಗೌಡ್ಗೆರೆ ಕ್ಷೇತ್ರವು ಕೂಡ ನಿಮ್ಮೆಲ್ಲರ ಒಂದು ದರ್ಶನದಿಂದ ಪ್ರಚಾರದಿಂದ ಹೆಚ್ಚೆಚ್ಚು ಪ್ರಚಲಿತವಾಗಲಿ, ತಾಯಿಯ ಕೃಪೆಯನ್ನು ಹೆಚ್ಚೆಚ್ಚು ಎಲ್ಲರೂ ಪಡ್ಕೊಳ್ಳುವಂತಾಗಲಿ ಅಂತ ಹೇಳ್ತಾ, ಪ್ರತಿ ವರ್ಷವೂ ಕೂಡ ನಮಗೆ ಇಲ್ಲಿ ಒಂದು ಟ್ರಸ್ಟ್ನ ವತಿಯಿಂದ ಒಂದು ಭಜನೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ವೆಂಕಟೇಶ್ವರ ಭಜನಾ ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಕ್ಷೇತ್ರದ ದರ್ಶನವನ್ನು ಪಡೀರಿ ಅಂತ ಕೇಳ್ಕೊಳ್ತಾ, ಹುಲಿಕೆರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಪೂರ್ವಭಾವಿ ಸಭೆ, ಸ್ವಾಗತ ಕಮಾನು ಹೊರತುಪಡಿಸಿ ಇತರೆ ಫ್ಲೆಕ್ಸ್ ನಿಷೇಧ. ನಾಳೆ ಜಾತ್ರೋತ್ಸವಕ್ಕೂ ಮುನ್ನ ವಿಜೃಂಭಣೆಯ ಹನುಮಂತೋತ್ಸವ. ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಹುಟ್ಟುಹಬ್ಬದ ಅಂಗವಾಗಿ ಶಿಬಿರದ ಆಯೋಜನೆ. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 3 ದಿನ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರಕ್ಕೆ ವಿದ್ಯುಕ್ತ ಚಾಲನೆ. ಹಾಸನದಲ್ಲಿ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ನಾಯಕರ ದಂಡು. ರಾಜ್ಯದಲ್ಲಿ ಈ ಸರ್ಕಾರ ಬೀಳಿಸಲು ಯಾರೂ ಬೇಕಿಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕೆಂದ ಬಿವೈ ವಿಜಯೇಂದ್ರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.